ಒಂದು ಇನ್ಸೈಟ್ಸ್ IAS ಅಂತ ಡೆಲ್ಲಿನಲ್ಲೂ ಇದೆ, ಜಮ್ಮು ಕಾಶ್ಮೀರದಲ್ಲೂ ಒಂದು ಬ್ರಾಂಚ್ ಇದೆ, ಬೆಂಗಳೂರಲ್ಲೂ ಕೂಡ ಇವತ್ತು ಸೌತ್ ಇಂಡಿಯಾದಲ್ಲಿ ಒನ್ ಆಫ್ ದ ಟಾಪ್ ಇನ್ಸ್ಟಿಟ್ಯೂಷನ್ಸ್. ಕರ್ನಾಟಕದ ತುಂಬ ಪ್ರವಾಸ ಮಾಡಿ ಗ್ರಾಮೀಣ ಭಾಗದ ಯುವಕ ಯುವತಿಯರಿಗೆ ನನ್ನದೇ ಆದ ಪ್ರೋತ್ಸಾಹ ಕೊಡುವ ಸಮಯದಲ್ಲಿ ನಾನು ನೋಡಿದ್ದೇನಪ್ಪ ಅಂತಂದರೆ, ನಮ್ಮ ರಾಜ್ಯದಲ್ಲಿ ಒಂದು ಅತ್ಯಂತ ದೊಡ್ಡ ಪಿಡುಗು ಇದೆ. ಆ ಪಿಡುಗು ಏನಪ್ಪ ಅಂತಂದರೆ ಅಲ್ಪತೃಪ್ತಿ ಅನ್ನೋದು. ಆಂಬಿಷನ್ ಇಲ್ಲ, ಮಹತ್ವಾಕಾಂಕ್ಷೆ ಇಲ್ಲ. ನಾನು ಯಾವ್ದು ಇಮಿಡಿಯೇಟ್ ಯಾವುದೊಂದು ಕೆಲಸ ಸಿಗ್ತದೆ ಅಲ್ಲಿ ಸೆಟ್ಲ್ ಆಗಿಬಿಡೋಣ, ಕಷ್ಟ ಆದರೂ ಪರವಾಗಿಲ್ಲ, IAS IPS ಅನ್ನೋ ಹುದ್ದೆಗಳಿದೆ, ನಾವು ಕೂಡ ಕೈ ಹಾಕಬೇಕು, ಪ್ರಯತ್ನ ಮಾಡಬೇಕು, ಆ ಪರೀಕ್ಷೆಯಲ್ಲಿ ಪಾಸಾಗಿ ಮನೆಗೆ, ಎತ್ತವರಿಗೆ, ಸಮಾಜಕ್ಕೆ, ರಾಜ್ಯಕ್ಕೆ ಕೀರ್ತಿ ತರಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಕೊರತೆ ಎತ್ತು ಕಾಣುತ್ತೆ. ಇದು ಯಾಕೆ ಅಂತ ನೋಡಿದಾಗ ನಮಗೆ ಸಿಗ್ತಿರುವಂಥ ಶಿಕ್ಷಣದ ಗುಣಮಟ್ಟ, ನಮ್ಮ ಡಿಗ್ರಿ ಕಾಲೇಜಲ್ಲಿ ನಮಗೆ ಶಾಲೆಯಲ್ಲಿ ಓದಬೇಕಾದ್ರೆ ಯಾವ ರೀತಿ ಗುಣಮಟ್ಟ ಇತ್ತು, ಆ ಶಿಕ್ಷಣ ನಮ್ಗೆ ಆ ಧೈರ್ಯ ಕೊಡಲ್ಲ. ನಾನು ಕೂಡ IAS ಮಾಡ್ತೀನಿ ಅಂತಂದು. ಬಟ್ ಒಂದು ಕಾಲ ಇತ್ತು, IAS ಮಾಡ್ಬೇಕಂತಂದ್ರೆ ನೀವು ಡೆಲ್ಲಿಗೆ ಹೋಗ್ಬೇಕಾಗಿತ್ತು. ಇವತ್ತು ಬೆಂಗಳೂರಲ್ಲಿ ಕೂಡ ನಿಮಗೆ ಬಹಳ ಉತ್ತಮವಾದ ಕೋಚಿಂಗ್ ಸಿಗ್ತದೆ. ನನಗೆ ಆಗ್ಲಿಂದ ಹೇಳ್ತಾ ಇದ್ರು ಶ್ರೀಕಾಂತ್ ಅವರು ಹಾಗೂ ಲೋಕೇಶ್ ಅವರು, ಶಿಡ್ಲಘಟ್ಟ ತಾಲೂಕಿನ ತಹಶೀಲ್ದಾರು ನಿಮ್ಮ ವಿದ್ಯಾರ್ಥಿನಿ ಸರ್ ಅಂತಂದು. ಬಹಳ ಸಂತೋಷ ಆಯಿತು. ಗಗನ ಅವರು ನಮ್ಮ ವಿದ್ಯಾರ್ಥಿನಿ, ನನಗೆ ಆಮೇಲೆ ನೆನಪಾಯ್ತು, ಹೌದು ಅವ್ರು ನಮ್ಮ ಸ್ಟೂಡೆಂಟು ಅಂತಂದು. ಆಮೇಲೆ ನಮ್ಮ SP ಸಾಹೇಬರು ಕೂಡ ಅವರು ನಮ್ಮ ವೆಬ್ಸೈಟ್ನ ಫಾಲೋ ಮಾಡಿದ್ರು ಅಂತಂದು ನನಗೆ ಹೇಳ್ತಾ ಇದ್ರು. ಅದನ್ನು ಕೇಳಿ ಬಹಳ ಸಂತೋಷ ಆಯಿತು. ಇವತ್ತು ನಿಮಗೆ ಮಾಡ್ತೀನಿ ಅಂತ ಮನಸ್ಸು ಮಾಡಿದ್ರೆ ಅದು ನಿಮ್ಮ ಆಯ್ಕೆ ಆಗಿದ್ರೆ, ನಾನು IAS ಮಾಡ್ತೀನಿ ಅನ್ನೋ ಒಂದು ಆಯ್ಕೆ ಆಗಿದ್ರೆ, ಮನಸ್ಸು ಮಾಡಿದ್ರಿ ಅಂತಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಇಲ್ಲಿಂದ 1.25 ಗಂಟೆ ದೂರ ಇರುವಂತ ಬೆಂಗಳೂರಿಗೆ ಬಂದ್ರೆ ಸಾಕು, ಚಂದ್ರಾಲಿ ಅವರಿಗೆ. ಅಲ್ಲಿ ಬಂದು 2 ವರ್ಷ ನಿರಂತರವಾಗಿ 8 ರಿಂದ 10 ತಾಸು ಏನನ್ನ ಓದ್ಬೇಕು, ಪ್ರಪಂಚದ ಸುತ್ತಮುತ್ತ ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕುತೂಹಲ ಹಿಡ್ಕೊಂಡು ತಿಳಿತಾ ಹೋಗ್ಬೇಕು. ಅದು ಜಿಯೋಗ್ರಫಿ ಸಂಬಂಧಪಟ್ಟದ್ದಾಗಿರುತ್ತೆ, ಸಮಾಜಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ, ಇಂಡಿಯನ್ ಪೊಲಿಟಿ ಅಥವಾ ನಮ್ಮ ಸುತ್ತಮುತ್ತ ಇರುವಂತ ವಾತಾವರಣ ಇರ್ಬೋದು, ವಿಜ್ಞಾನ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಇವುಗಳ ಮೇಲೆ ಅತಿಯಾದ ಕುತೂಹಲ ಹಿಡ್ಕೊಂಡು ನೀವು ಮಹತ್ವಾಕಾಂಕ್ಷಿಗಳಾಗಿ ನಮ್ಮ ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಪ್ರಯತ್ನ ಮಾಡಿದಾಗ ಮಾರ್ಗದರ್ಶನ ಕೊಡೋದಕ್ಕೆ ಹಾಗೂ ಸಂಪನ್ಮೂಲಗಳ ಕೊರತೆನೂ ಇಲ್ಲ. ಇವತ್ತು ಮಾರ್ಗದರ್ಶನನೂ ಇದೆ, ಸಂಪನ್ಮೂಲನೂ ಇದೆ. ಇನ್ಫ್ಯಾಕ್ಟ್ ನಾವು ಪರ್ಸನಲ್ ಆಗಿ ಕುತ್ಕೊಂಡು ಗೈಡ್ ಮಾಡ್ತೀವಿ. ಇಂಗ್ಲಿಷ್ ಬರದೇ ಇರೋರಿಗೆ ಇಂಗ್ಲಿಷ್ ಕಲಿಸಿ IAS ಮಾಡಿಸಿದೀವಿ ನಾವು. ಇಂಗ್ಲಿಷ್ ಮೀಡಿಯಂ ಅಲ್ಲಿ, ಕನ್ನಡ ಮೀಡಿಯಂ ಅಲ್ಲಿ ಓದಿರುವಂತ ಅಭ್ಯರ್ಥಿಗಳಿಗೆ ಅವರಿಗೆ ಇಂಗ್ಲಿಷ್ ಕಲಿಸಿ ಇಂಗ್ಲಿಷ್ ಅಲ್ಲಿ ಅವರಿಗೆ ನಾವು IAS ಮಾಡಿಸಿದ್ವಿ. ಮನಸ್ಸು ಮಾಡ್ಬೇಕಷ್ಟೇ. ಅರ್ಧ ಮನಸ್ಸು ಮಾಡಿದ್ಮೇಲೆ ಅರ್ಧ ಸಕ್ಸಸ್ಫುಲ್. ಇನ್ನರ್ಧ ಸಕ್ಸಸ್ಫುಲ್ ಯಾವಾಗ ಅಂತಂದ್ರೆ ನಮ್ಮ ಕಂಫರ್ಟ್ ಝೋನ್ ಇಂದ ಆಚೆ ಬರ್ಬೇಕು, ಆ ಭಯದಿಂದ ಆಚೆ ಬಂದ್ಬಿಡ್ಬೇಕು. ಇವಾಗ ನಮ್ದು ದಾವಣಗೆರೆ ಹತ್ರ ಒಂದು ಹಳ್ಳಿ, ಒಂದೊಂದೊಂದು ಕಾಲದಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿದ್ದು, ದನದ ಮನೆ ನಮ್ದು. ಸುಮಾರು ಒಂದು 500, 600, 700, 800 ಪುಸ್ತಕ ಇತ್ತು ನಮ್ಮ ಮನೆಯಲ್ಲಿ. ನಾನು ಬುಕ್ಸ್ ಓದ್ತಾ ಬೆಳೆದೆ 2, 3ನೇ ಕ್ಲಾಸಲ್ಲಿ ಇದ್ದಾಗ. ಆಮೇಲೆ 5ನೇ ಕ್ಲಾಸಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಪಾಸ್ ಆಯಿತು. 6ರಿಂದ 12ನೇ ಕ್ಲಾಸ್ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಓದಿದೆ. ಎಲ್ಲ ಸ್ವಂತ ಪರಿಶ್ರಮ. ಅಲ್ಲಿ ಹೋಗಿ ಇಂಗ್ಲಿಷ್ ಬುಕ್ಸ್ ಓದೋದಕ್ಕೆ ಶುರು ಮಾಡಿ ನಮ್ಮ ಒಬ್ಬ ಒಳ್ಳೆ ಟೀಚರ್ ಇದ್ರು, ನರಸಿಂಹಮೂರ್ತಿ ಅಂತ. ಅವರು KAS ತಯಾರಿ ಮಾಡ್ತಾ ಇದ್ರು. ಯಾವಾಗಲೂ ಜನರಲ್ ನಾಲೆಡ್ಜ್ ಓದ್ತಾ ಇದ್ರು. ಅವ್ರು ನೋಡಿ ನಮಗೂ ಕೂಡ ಜನರಲ್ ನಾಲೆಡ್ಜ್ ಅಲ್ಲಿ ಬಹಳ ಆಸಕ್ತಿ ಬಂದು ಎಲ್ಲ ಇಯರ್ ಬುಕ್ಗಳು, ಮನೋರಮ ಇಯರ್ ಬುಕ್ ಅವೆಲ್ಲ ಓದೋದಕ್ಕೆ ಶುರು ಮಾಡಿದ್ವಿ. ಆಮೇಲೆ IAS ಮಾಡ್ಬೇಕಂತ ಆಲೋಚನೆ ಬಂತು. IAS ಅಂತಂದು ಪ್ರಯತ್ನ ಮಾಡಿ 3 ಸಾರಿ ಫಿಲಿಮ್ಸ್ ಮಾಡಿ ಮೇನ್ಸ್ ಬರ್ದು, ಒಂದ್ಸರಿ ಡೆಲ್ಲಿಗೆ ಇಂಟರ್ವ್ಯೂ ತನಕ ಹೋಗಿದ್ದು. ಅದು ಯಾವಾಗ 2005ರಿಂದ 2010 ಮಧ್ಯ. ಇವತ್ತು ನಿಮಗೆ ಪ್ರತಿಯೊಂದೂ ಇದೆ. ನಿಮ್ಗೆಲ್ಲ ಗೊತ್ತಿರಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋಗ್ಬಿಟ್ಟು ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ರು. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಹೋದ್ರು. ಯಾವಾಗ ಸುಮಾರು ಒಂದು 100 ವರ್ಷಗಳ ಹಿಂದೆ. ಅವ್ರ ಹತ್ರ ಬಂದ್ರೆ ಸೇರ್ಸ್ಕೊಂತಿರ್ಲಿಲ್ಲ, ಅವ್ರನ್ನ ಮುಡ್ತಾ ಇರ್ಲಿಲ್ಲ, ನಿರಂತರವಾಗಿ ದೌರ್ಜನ್ಯ ಮಾಡ್ತಾ ಇದ್ರು. ಆ ಒಂದು ಕಾಲಘಟ್ಟದಲ್ಲಿ ಏನೋ ಒಂದು ವ್ಯವಸ್ಥೆ ಇಲ್ಲದ ಸಂದರ್ಭದಲ್ಲಿ, ಯಾವುದೇ ಒಂದು ಪ್ರೋತ್ಸಾಹ ಸಪೋರ್ಟ್ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಅವರು ಫಾರಿನ್ಗೆ ಹೋಗಿ ಡಿಗ್ರಿ ಮಾಡ್ಕೊಂಡ್ ಬರ್ತಾರೆ, ಸಂವಿಧಾನ ಬರೀತಾರೆ. ನಿಮ್ಗೆಲ್ಲ ಏನ್ ಕಡಿಮೆ ಆಗಿದೆ ಅಂತ ನನ್ನ ಪ್ರಶ್ನೆ. ಅಲ್ಪತೃಪ್ತರಾಗಕ್ಕೆ ಹೋಗ್ಬೇಡಿ. ಇವತ್ತು ಗಗನ ಅವರು ನಿಮ್ಮ ತಹಶೀಲ್ದಾರು, ಅವರು ಪ್ರಯತ್ನ ಮಾಡ್ಲಿಲ್ಲ ಅಂತಿದ್ರು. UPSCಗೆ ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ ತಹಶೀಲ್ದಾರ್ ಆಗ್ತಿರ್ಲಿಲ್ಲ. ನೀವು UPSCಗೆ 2 ವರ್ಷ ಪ್ರಯತ್ನ ಮಾಡಿದ್ರೆ ನಿಮಗೆ ಯಾವ್ದಾದ್ರೂ ಒಂದು ಸರ್ಕಾರಿ ನೌಕರಿ ಗ್ಯಾರಂಟಿ. ಅದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, PDO ಆಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಜಾಬ್ ಆಗಿರ್ಬೋದು. UPSC ಪ್ರಯತ್ನ ಮಾಡಿ 2 ವರ್ಷ. ನೀವು ಎಲ್ಲದನ್ನು ಹೊರತುಬಿಟ್ಟು 2 ವರ್ಷ ನಿಮ್ದು ಕಾಯ ವಾಚ ಮನಸ್ಸು ಅಂತ ಏನು ಹೇಳ್ತೀವಿ, ನಿರಂತರವಾಗಿ 2 ವರ್ಷ ಅಭ್ಯಾಸ ಮಾಡಿ ಒಂದು ಮಿನಿಮಮ್ ಸರ್ಕಾರಿ ನೌಕರಿ ನಿಮ್ಗೆ ಖಂಡಿತ ಸಿಕ್ಕೇ ಸಿಗ್ತದೆ. ನೀವೆಲ್ಲ ಹಳ್ಳಿ ಮಕ್ಕಳು, ಶೋಷಿತ ವರ್ಗದ ಮಕ್ಕಳು ಯಾಕೆ ಸರ್ಕಾರಿ ಸೇವೆಗಳಿಗೆ ಬರಬೇಕು ಅಂತಂದ್ರೆ ಇವತ್ತು ನಾವೆಲ್ಲ ಸ್ಪಂದಿಸಬೇಕಾಗುತ್ತೆ. ಅಸಮಾನತೆ ಹೋಗ್ಬೇಕು ಅಂತಂದ್ರೆ
ಅಸಮಾನತೆಗೆ ವಿಕ್ಟಿಮ್ ಯಾರಾಗಿರ್ತಾರೆ, ಸಂತ್ರಸ್ತರು ಯಾರಾಗಿರ್ತಾರೆ, ಅವರು ಅಧಿಕಾರ ವರ್ಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಆವಾಗ ಮಾತ್ರ ಒಂದು ಸಾಮಾಜಿಕ ನ್ಯಾಯ ಅನ್ನೋದು ನಿಜವಾಗ್ಲೂ ಕೂಡ ಅರ್ಥಪೂರ್ಣವಾಗಿರುತ್ತೆ, ಅದು ಈಡೇರ್ತದೆ. ಸೊ ಆ ಒಂದು ಇನಿಷಿಯೇಟಿವ್ ಅಂತಂದ್ಬಿಟ್ಟು ಇವತ್ತು ನಿಮ್ಮ ಒಂದು ಆರ್ಥಿಕ ಭದ್ರತೆಗಾಗಿ ಇವತ್ತು ಒಂದು ಉದ್ಯೋಗ ಮೇಳನ ನಮ್ಮ ಲಿಯೋ ಕಿರಣ ಕ್ಲಬ್ ಇಂದ ನಮ್ಮ ಶ್ರೀಕಾಂತ್ ಅವರು, ಲೋಕೇಶ್ ಅವರು ಬಹಳ ಅತಿಯಾದ ಆಸಕ್ತಿ ವಹಿಸಿ, ಇದು ಬಹಳ ಸುಲಭದ ಕೆಲಸ ಅಲ್ಲ ಈ ರೀತಿ ಆಯೋಜನೆ ಮಾಡುವಂಥದ್ದು. ಈ ರೀತಿ ಸಣ್ಣ ಪುಟ್ಟ ನಗರಗಳಲ್ಲಿ ಈ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡಿ ರಾಜ್ಯದ ಹೆಸರಾಂತ ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ನಿಮ್ಮ ಎದುರಿಗೆ ಕೂರಿಸಿರೋ ನೀವೆಲ್ಲ ಅದೃಷ್ಟವಂತರು ಇವತ್ತು. ಇದು ಸಾಮಾನ್ಯ ಅಲ್ಲ. ಇಲ್ಲಿ ತುಂಬಾ ಹಿರಿಯ IPS ಆಫೀಸರ್ಗಳು ನಿಮ್ಮ ಎದುರಿಗೆ ಕೂತು ಅವ್ರ ಮಾತನ್ನು ಕೇಳುವಂತ ಅದೃಷ್ಟ ನಿಮ್ದೆಲ್ಲರದು ಆಗಿದೆ. ಅದನ್ನ ಮಾಡೋದಕ್ಕೆ ಸಹಾಯ ಮಾಡಿರುವಂತವ್ರು ನಮ್ಮ ಶ್ರೀಕಾಂತ್ ಅವರು, ಲೋಕೇಶ್ ಅವರು. ಆ ರೀತಿ ಯುವ ನಾಯಕರನ್ನು ನೀವೆಲ್ಲ ಪ್ರೋತ್ಸಾಹಿಸಬೇಕು. ಅವ್ರಿಗೂ ಕೂಡ ಆಕಾಂಕ್ಷೆ, ಮಹತ್ವಾಕಾಂಕ್ಷೆ ಇದೆ, ಬಹಳ ಎತ್ತರಕ್ಕೆ ಬೆಳೀಲಿ. ಹಾಗೂ ಕೂಡ ನೀವೆಲ್ಲ ಬಂದಿರುವಂತ ಯುವಕ ಯುವತಿಯರು ಇವತ್ತು ತಗೊಳ್ಳಿ, ಒಂದು ಕೆಲಸ ತಗೊಳ್ಳಿ. ಆ ಕೆಲಸನ ಅಲ್ಲಿಗೆ ಎಂಡ್ ಮಾಡ್ಕೊಳಕ್ ಹೋಗ್ಬೇಡಿ. ಖುಷಿ ಆಗ್ಬೇಡಿ, ಯಾವುದೋ ಒಂದು ಕೆಲಸ ಸಿಕ್ತು, ನನಗೆ 15,000 ರೂಪಾಯಿ 20,000 ರೂಪಾಯಿ ಸಂಬಳ ಸಿಕ್ತು ಅಂತ ಖುಷಿ ಹೋಗ್ಬೇಡಿ. ನಿಮಗದು ಮೊದಲನೇ ಸ್ಟೆಪ್. ಅಲ್ಲಿ ಅದು ಆದ್ಮೇಲೆ ಒಂದು ದಿನಕ್ಕೆ 4 ರಿಂದ 6 ಗಂಟೆ ನೀವು ನಿರಂತರವಾಗಿ ಅಭ್ಯಾಸ ಮಾಡಿ. ಇನ್ಸೈಟ್ಸ್ ಅಂತ ವೆಬ್ಸೈಟ್ ನೀವು ಸರ್ಚ್ ಮಾಡಿದ್ರೆ ಫ್ರೀ ರಿಸೋರ್ಸಸ್, ನೀವು ಯಾರಿಗೂ ₹1 ಕೊಡಬೇಕಾಗಿಲ್ಲ. ಯು ಡೋಂಟ್ ಹ್ಯಾವ್ ಟು ಸ್ಪೆಂಡ್ ಅ ಸಿಂಗಲ್ ರುಪಿ ಆನ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪ್ರಿಪರೇಷನ್. ₹1 ಯಾರಿಗೂ ಕೊಡಬೇಕಾಗಿಲ್ಲ. ಸರ್ಕಾರ SC ST OBC ಮೈನಾರಿಟಿ ಪ್ರತಿಯೊಬ್ಬರಿಗೂ ಕೂಡ ಉಚಿತವಾಗಿ ಕೋಚಿಂಗ್ ಕೂಡ ಕೊಡ್ತಾ ಇದೆ. ಸೊ ನೀವೆಲ್ಲ ಸದುಪಯೋಗ ಮಾಡ್ಕೊಂಡ್ರಿ ಅಂತಂದ್ರೆ, ಸೊ ಸ್ಟೆಪ್ ಬೈ ಸ್ಟೆಪ್ ನೀವು ನಿಜವಾಗ್ಲೂ ಕೂಡ ಜೀವನದಲ್ಲಿ ಬಹಳ ಎತ್ತರಕ್ಕೆ ಹೋಗ್ತೀರಿ. ಹಾಗೆ ಸಂವಿಧಾನದ ಪ್ರಿಯಾಂಬಲ್ ಅಲ್ಲಿ ಪೀಠಿಕೆಯಲ್ಲಿ ಬರೆದಿದೆ, ಸಮಾನತೆ, ಅವಕಾಶಗಳ ಮತ್ತು ಸ್ಥಾನಮಾನಗಳ ಸಮಾನತೆ, ಅದು ನಮಗೆ ಗ್ಯಾರಂಟಿ ಆಗಿದೆ. ಬಟ್ ಅದು ವ್ಯವಸ್ಥೆ ತಾನಾಗೆ ಕರೆದು ಅವಕಾಶ ಕೊಡಲ್ಲ. ನಿಮ್ಗೆ ಯಾರು ಕರೆದ್ಬಿಟ್ಟು ಡೈರೆಕ್ಟ್ ನಿಮ್ಗೆ ಜಾಬ್ ಕೊಡಲ್ಲ. ಅದಕ್ಕೆ ನಾವು ಅರ್ಹತೆ ಗಳಿಸ್ಕೋಬೇಕು, ನಮ್ಮ ಸಾಮರ್ಥ್ಯ ಜಾಸ್ತಿ ಮಾಡ್ಕೋಬೇಕು. ನಮ್ಮಲ್ಲಿ ಇಲ್ಲದೆ ಇರುವಂತ ಆ ಪ್ರತಿಭೆನ ನಾವು ಬೆಳೆಸ್ಕೋಬೇಕು. ಇದಕ್ಕೆಲ್ಲ ಬೇಕಾಗಿರೋದು ಏನಪ್ಪಾ ಅಂದ್ರೆ ಕಾಮನ್ ಸೆನ್ಸ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್. ನನ್ನಲ್ಲಿ ಏನು ನ್ಯೂನ್ಯತೆ ಇದೆ, ನನ್ನ ಸುತ್ತಮುತ್ತ ಯಾವ ರೀತಿ ವಾತಾವರಣ ಇದೆ, ಪರಿಸರ ಇದೆ, ಇರುವಂತ ಅವಕಾಶಗಳೇನು, ಇದನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಕೊಂಡ್ರಿ ಅಂತಂದ್ರೆ ನೀವು ಕೂಡ ಅಂಬೇಡ್ಕರ್ ತರ ಬಹಳ ಎತ್ತರಕ್ಕೆ ಬೆಳಿಬಹುದು. ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಮುಂದಿನ ಉದ್ಯೋಗ ಮೇಳದಲ್ಲಿ ನೀವು ಕೂಡ ಇಲ್ಲಿ ಮುಖ್ಯ ಅತಿಥಿಯಾಗಿ ಕೂರ್ಬೋದು. ಆ ಒಂದು ಶಕ್ತಿ ನಿಮಗೆಲ್ಲ ಕೊಡ್ಲಿ ಅಂತ ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದ.